ಮಕ್ಕಳಿಗೆಲ್ಲರಿಗೂ ಜರ ಅಳುಗುಡ್ಬೇಡ್ರಿ, ಅಳುಗುಡ್ಬೇಡ್ರಿ. ಮಕ್ಕಳಿಗೆ ಜರ ಅದಿಂದಾಗ ಇಟ್ಕೊಳ್ಳಿ. ಇಲ್ಲಿವರೆಗೆ ನಾವು ಆರಾಧನಾ ಮೂಲಕವಾಗಿ ದೇವರಿಗೆ ಸ್ತುತಿಸಿದೆವು. ದೇವರಿಗೆ ಮಹಿಮೆ ಉಂಟಾಗಿದೆ. ನಾವೆಲ್ಲರೂ ಬಲ ಹೊಂದ ಕಡೆಂದು, ಮೇಲು ಹೊಂದ ಕಡೆಂದು ಅನೇಕ ಆಶೀರ್ವಾದಗಳು ಹೊಂದ ಕಡೆಯಿಂದ ನಮಗೇನ್ ಬೇಕು? ತಿಳುವಳಿಕೆ, ನಮ್ಮೊಳಗೆ ಬದಲಾವಣೆ ಬರ್ಲಕ್ಕ, ದೇವರ ವಾಕ್ಯದ ಮೂಲಕವಾಗಿ ಮಾತಾಡಬೇಕಂತ ನಾವೆಲ್ಲರೂ ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈ ಒಂದು ಜಾವದಲ್ಲಿ ಪ್ರಭು, ಇಲ್ಲಿವರೆಗೆ ಆರಾಧನಾ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡಿರಿ, ನಿಮಗೆ ಸ್ತೋತ್ರ. ಈಗ ಪ್ರಭು, ವಾಕ್ಯದ ಮೂಲಕವಾಗಿ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ಸತ್ಯದ ಮರ್ಮವು, ಸತ್ಯದ ರಹಸ್ಯವು ನಮ್ಮೆಲ್ಲರಿಗೆ ತಿಳಿಸಿ ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೆ ನೀವು ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ಸ್ವಾಮಿ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಯೆಹೋವನ ಗ್ರಂಥದಲ್ಲಿ ಯೆಹೋವನ ಗ್ರಂಥದಲ್ಲಿ 2ನೇ ಅಧ್ಯಾಯದಾಗ ಯೆಹೋವನ 2ನೇ ಅಧ್ಯಾಯ 12ನೇ ವಚನದಾಗ 12ನೇ ವಚನ ಹಿಡಿದು ನಾವು ವಾಕ್ಯ ಧ್ಯಾನ ಮಾಡರಿ. ವಾಕ್ಯ ಧ್ಯಾನ ಮಾಡಲಿಕ್ಕಿಂತ ಮೊದಲು ಒಂದು ಸಾಮ ಮಾತ್ರ ಹೇಳ್ತೇನೆ. ಒಂದು ಪಟ್ಟಣದಲ್ಲಿ ಒಬ್ಬ ಸಹೋದರಿ, ಆಕೆಗೆ ಬಹಳ ದಿನ ಆಗಿದ ನಂತರ ಒಂದು ಗರ್ವಫಲ ಬಹುಮಾನ ದೇವರು ಆ ಮಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಮಗಳ ಆಸೆ ಏನಾಗಿತ್ತು ಅಂದ್ರ, ನನ್ನ ಮಗನು ಸಹ ಎಲ್ಲರ ಫಲೆ ಚಂದ ಓದಬೇಕು, ಬರಿಬೇಕು, ವಿದ್ಯಾವಂತನಾಗಬೇಕು, ಒಂದೊಳ್ಳೆ ಸ್ಥಾನಮಾನ ನನ್ನ ಮಗನಿಗೆ ಸಿಗಬೇಕು ಈ ಲೋಕದಲ್ಲಿ ಅಂತೇಳಿ ಇಷ್ಟಪಟ್ಟು ಆ ಮಗನಿಗೆ ಒಂದು ಸ್ಕೂಲಾಗ ಹಾಕಿನಾಗ ಆ ಸ್ಕೂಲ್ದಾಗ ಆ ವ್ಯಕ್ತಿಗೆ ಈ ಕಲಿಸಿದ್ರು, ಏಟ್ ಕಲಿಸಿದ್ವಿ ಕಲ್ಕೊಳಕ ಆ ವ್ಯಕ್ತಿಗೆ ಆಗಿಲ್ಲ ಅಂತ. ವರ್ಷ ಹೋಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಅದು ಆ ವ್ಯಕ್ತಿಗೆ ಅದು ಆ ಎಂಬ ಅಕ್ಷರ ಬರಿಲಾಗಿ ಬರ್ಲಂಟು, ನೆನಪಿ ಇರ್ಲಂಟು. ಆ ಸ್ಕೂಲ್ದಾಗಿನವ್ರು ಇಟ್ಕೋತಾರ, ಅಲ್ಲಿ ಇಟ್ಕೋತಾರ. ಯಾಕೆ ಇಟ್ಕೋತಾರ? ಅವ್ರಿಗೆ ಅದು ಅಕ್ಷರ ತೆರೆಯಾಗ ಬರೋದು ಹೊಂಟದ, ನೆನಪಿ ಇರೋದು ಹೊಂಟದ, ಬರಿಲಾಗಿ ಬಿ ಆಗೋದು ಹೊಂಟದ, ಬರಿಲಾಗಿ ಬಿ ಆಗೋದು ಹೊಂಟದ. ಅವಾಗ ಅವ್ರೇನ್ ಮಾಡಿದ್ರೆ, ಸ್ಕೂಲ್ ನಮ್ಮ ಸ್ಕೂಲ್ ಹೆಸರು ಖರಾಬ್ ಆಯ್ತು ಅಂತ ಹೇಳಿ ಆ ವ್ಯಕ್ತಿಗೆ ಪೇಪರ್ ಬಾಟ್ ಕಸಿ ಕೊಟ್ಟು ಕಳ್ಕೊಟ್ಟಾರ. ಎಲ್ಲಿ ಕಳ್ಸಾರ? ಇಲ್ಲಿಗೆ ಸ್ಕೂಲಿಗೆ ಬರಬೇಡ, ನಿನ್ನ ಮಗಳಿಗೆ ಕಳ್ಕೊಡ್ಬೇಡ್ರಿ ಅಂತೇಳಿ ಬಾರ್ದು ಕಳ್ಕೊಟ್ರ. ಓದ್ ಕೇಸಂದ್ರ ಅವಾಗ ಹೆಣ್ಮಗಳು ಬಹಳ ದುಃಖ ಪಟ್ಟಳಂತ. ಅಯ್ಯೋ, ನನ್ನ ಮಗನಿಗೆ ನಾ ಎಲ್ಲರಪ್ಪಲೆ ಹುಷಾರು ಮಾಡ್ಬೇಕು ಹೇಳ್ತೀನಿ, ಕರೆ ಆಗಲ್ ಹೊಂಟನಲ್ಲ, ನನ್ನ ಮಗನಿಗೆ ಇವ್ರು ಹಿಂಗಲ್ಲತ್ತಾರಲ್ಲ ಅಂತ ಕೇಸಂದ್ರ ಅವಾಗ ಏನು ಮಾಡ್ಯಾಳ್ರಿ ಆ ಹೆಣ್ಮಗಳು? ಅಲ್ಲಿ ತನ ಆಕೆಗೆ ಏನು ಮಾಡಿದ್ರು. ಅವಾಗ ಆಕೆಗೆ ಬುದ್ಧಿ ಬಂದ ಕೇಸಿ ಏನ್ ಮಾಡ್ತಾರ ಅಂದ್ರ, ಅವಾಗ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಮೊರೆ ಇಡಲಕ್ಕ ಪ್ರಾರಂಭ ಮಾಡಿಲ್ಲ. ಅಲ್ಲಿ ತನಕ ಆಕೆಗೆ ದೇವ್ರು ಗುಣ ಕೊಟ್ಟಾರ, ಮಗನಿಗೆ ಹುಷಾರು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಉಣಿಸ್ಬೇಕು, ತಿನ್ಸ್ಬೇಕು, ಉಡಿಸ್ಬೇಕು, ತೋಡಿಸ್ಬೇಕು, ಎಲ್ಲರ ಆಲೋಚನೆಗಳು ಅವೇ ಇರ್ತಾವ. ಆಕಿನ ಬಲಿ ಬಿ ಅದೇ ಇತ್ತು. ಯಾವಾಗಾದ್ರೂ ಅದು ಜ್ಞಾನ ಹತ್ತಲ್ಲ ಇತ್ತು, ಆ ಸಂದರ್ಭದಲ್ಲಿ ಆಕಿ ದೇವರ ಸನ್ನಿಧಾನದಲ್ಲಿ ಹೋಗಿನಾಗ ದೇವರ ವಾಕ್ಯಗಳು ಈ ರೀತಿಯಾಗಿ ಕೇಳಾಕಿ. ಈಗ ಹೋದ್ರಿ ಹೇಗಲ್ಲ 2ನೇ ಅಧ್ಯಾಯ 12ನೇ ವಚನದಿಂದ ದೇವರ ವಾಕ್ಯ ಏನ್ ಹೇಳ್ತದ? ಜೋರಾಗಿ ಹೋದ್ರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿಸಿಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು
ದಯೆಯು ಕನಿಕರವು ದೀರ್ಘ ಶಾಂತಿಯು ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮುರುಗುತ್ತಾನೆ. ಹಾಲೆಲೂಯ. ದೇವರು ಸನ್ನಿಧಾನದಲ್ಲಿ ಯಾವಾಗಾದ್ರೂ ನಾವು ದೇವರ ಕಡೆ ಸಂಪೂರ್ಣವಾಗಿ ತಿರುಗಿಕೊಳ್ಳುತ್ತೇವೋ ಅವಾಗ ಮಾತ್ರ ದೇವರು ಮಾಡ್ಬೇಕಂದಿರ್ತಕ್ಕಂಥ ಕೇಡುಗಳಿಂದ ದೇವರೇ ಬಿಡುಗಡೆ ಕೊಡ್ತಾರೆ. ನಾವು ಅನ್ಕೋತೇವೆ ನಮ್ಗೇನು ಕಮ್ಮಿ ಅಲ್ಲ, ನಮಗೇನು ಕಮ್ಮಿಲ್ಲ, ನಮಗೆ ಯಾರು ಕೊರತೆಗಳಿಲ್ಲ, ನಾವು ಎಲ್ಲಿ ಹೋಗೋದು ಜರೂರತ್ತಿಲ್ಲ, ನಾವು ದೇವರಿಗೆ ಬಿ ಧ್ಯಾನ ಮಾಡೋದು ಜರೂರತ್ತಿಲ್ಲ ಅನ್ಕೊಂಡ ಬಹಳ ಮಂದಿ ಏನಂತಂದ್ರೆ ಗರ್ವದಿಂದ ಜೀವಿಸ್ತಾರ. ಈ ಗರ್ವದಿಂದ ಜೀವಿಸ್ತಕ್ಕಂಥ ಜನರ ಪರಿಸ್ಥಿತಿ ಈ ರೀತಿ ಆಗಿನಾಗ ನಿಜವಾಗ್ಲು ಈ ವಾಕ್ಯ ಹೇಳ್ತದ ಏನಂತ ಕಿಚ್ಚಿ ಹೇಳ್ತಾ, ಯೆಹೋವನು ಇಂತನು ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಅಂತ. ಯಾವ್ದು ಸಲ ತಿರುಗಬೇಕು? ಯಾಕೆ ತಿರುಗಬೇಕು? ದೇವರು ಕೊಟ್ಟಿದ್ದ ನಮ್ಮಲ್ಲಿ ಎಲ್ಲಾದ ಕಡೆಗೆ ದೇವರಿಗೆ ಸ್ತೋತ್ರ ಮಾಡಲು ಹೊಂಟಿದ್ದೇವಲ್ಲ, ದೇವರಿಗೆ ನಾವು ಆರಾಧನೆ ಮಾಡಲು ಹೊಂಟಿದ್ದೇವಲ್ಲ, ದೇವರಿಗೆ ನಾವು ಅಧೀನವಾಗಿರಲು ಹೊಂಟಿದ್ದೇವಲ್ಲ, ಅದ್ರ ಕಡೆಯಿಂದ ಮನುಷ್ಯನ ಮೇಲೆ ಶ್ರಮಗಳು, ಸಂಕಟಗಳು, ಅವಮಾನಗಳು, ದುಃಖಗಳು ಬರ್ತವ. ಅವಾಗ ಈ ರೀತಿ ಆಗಿ ಹೇಳುವಾಗ ಇಲ್ಲೇನಂತ ಮತ್ತ ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಅಂತ. ಎದಕ್ಕೆ ನಾಳ್ಬೇಕು? ಇವತ್ತು ಅಳ್ತಕ್ಕಂಥ ಶಕ್ತಿ ಯಾರಿಲ್ಲ, ಯಾರು ಬಲ್ಲಿದ? ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕಿನಾಗ ಬಹಳ ಮಂದಿ ಹೇಳ್ತಾರ, ಸ್ವಾಮಿ ನೀವಿದ್ರ ನಮ್ಮ ಸಮಸ್ಯೆಗಳು ಒಂದು ಬೀಳ್ತಿದಿಲ್ಲ ಅಂತೇಳಿ ಕೆಲವ ಜನರು ಹೇಳ್ತಾರ. ನೀವಿದ್ರ ನಮ್ಗ ರೋಗದಿಂದ ಬಿಡುಗಡೆ ಕೊಡ್ತಿದ್ರಿ ಅಂತ ಕೆಲವ ಜನರು ಹೇಳ್ತಾರ. ಇದೇ ರೀತಿಯಾಗಿ ಆಳುತ್ತೀರಲ್ಲ. ಆ ಟೈಮ್ನಾಗ ಶಿಲಿನ ಮೇಲೆ ಯೇಸು ಸ್ವಾಮಿ ಏನಂದ್ರೆ ಗೊತ್ತದ, ನನ್ನ ಸಲುವಾಗಿ ಮಾತ್ರ ನಿಗಳಿಗಾಗಿ ನಿಮ್ಮ ಮಕ್ಕಳ ಸಲುವಾಗಿ ಅಳರಿ. ಯಾಕಂದ್ರೆ ನಿಮ್ಗೆ ರಕ್ಷಣೆ ಇಲ್ಲ, ನಿಮಗೆ ಭದ್ರವಾದ ಕವಲು ಇಲ್ಲ, ನೀವು ನಿಮ್ಮ ಮಕ್ಕಳು ಏನಾಗಿ ಹೋಗ್ತೀರ ನಿಮಗ್ ಗೊತ್ತಿಲ್ಲ. ನನ್ನ ಸಲುವಾಗಿ ಅಳಿಬೇಡಿ ಅಲ್ಲ. ಈ ರೀತಿಯಾಗಿ ಹೇಳ್ತಕ್ಕಂಥ ಮಾತು ನಾವು ಆ ದೇವರು ಶಿಲುಬೆ ಮೇಲೆ ಆಗಿರ್ತಕ್ಕಂಥ ಮಾತುಗಳು ಕರೆಕ್ಟ್ ಆಗ್ಯಾವ ಅಂತೇನಿಲ್ಲ, 100% ವಾಸ್ತವವಾಗಿರುವ ಮಾತುಗಳು. ನಮ್ಮ ಕಡೆ ನಮ್ಮ ಮಕ್ಕಳ ಕಡೆ ನಡಬೇಕಾಗ್ಯದ. ಇವತ್ತು ಇಲ್ಲಿ ಈ ರೀತಿಯಾಗಿ ಉಪವಾಸವಾಗಿ ಉಳಿದು ಏನ್ ಮಾಡ್ಬೇಕಂತ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳು ಅನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯವು, ಕನಿಕರವು, ದೀರ್ಘ ಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನ ಮುರುಗುತ್ತಾನೆ. ಅಂದ್ರೆ ದೇವ್ರ ಕಡೆ ನಾವು ತಿರುಗಲ್ ಹೋದ್ರ, ದೇವ್ರ ಕಡೆ ತಿರುಗಲ್ ಹೋದ್ರ ದೇವ್ರು ನಮ್ ಕಡೆ ತಿರುಗಲ್ಲ. ದೇವ್ರಿಗೆ ನಾವು ಕೂಗಿದ್ರ ದೇವ್ರು ನಮಗ್ ಕೂಗು ಕೇಳಲ್ಲ. ಯಾವಾಗಾದ್ರೂ ನಾವು ದೇವ್ರ ಕಡೆ ತಿರುಗುತ್ತೇವೋ, ಯಾವಾಗಾದ್ರೂ ನಾವು ದೇವ್ರಿಗೆ ಕೂಗುತ್ತೇವೋ ಅವಾಗೇ ಮಾತ್ರ ದೇವ್ರು ನಮ್ ಕಡೆ ತಿರುಗಿ ನಮ್ಮ ಕೂಗು ಕೇಳಿ ನಮಗೆಂದ್ರ ಬಿಡುಗಡೆ ಕೊಡ್ತಾರ. ಯಾವಾಗಾದ್ರೂ ನಾವು ದೇವ್ರ ಕಡೆ ನಾವು ಬೆನ್ನು ಮಾಡಿ ನಾವು ದುಷ್ಟತನದಲ್ಲಿ, ಮೂರ್ಖತನದಲ್ಲಿ ನಾವು ನಡೀತೇವೋ ಅವಾಗ ಮಾಡ್ಬೇಕಂದಿರ್ತಕ್ಕಂಥ ಎಲ್ಲ ಕೇಡುಗಳು ಯಾಕಡೆ ಬರ್ತಾವ ಗೊತ್ತಾ? ನಮ್ಮ ಕುಟುಂಬದ ಮೇಲೆಯೇ ಬರ್ತಾವ. ನಾವು ಅನೇಕ ಸಮಸ್ಯೆಗಳಲ್ಲಿ, ಅಪಾಯಗಳಲ್ಲಿ ಬಿದ್ದು ಹೋಗುತ್ತೇವೆ. ಲಾಸ್ಟಿಗೆ ಬಂದ ಕೃಷಿ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ, ಕೆಟ್ಟದ ಮಾತ್ರ ಮಾಡಕ ಆಯ್ತದ. ಈ ರೀತಿಯಾಗಿ ನಾವು ಜಾಗೃತವಾಗಿದ್ದು ಒಂದೇಳೆ ನಡೆದ್ರು ಮಾತ್ರ ದೇವರು ವಿಶೇಷಕರವಾಗಿರ್ತಕ್ಕಂಥ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ತಾರೆ. ಮತ್ತೇನಂತ 14ರಾಗ, ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ನಿಮ್ಮ ದೇವರಾದ ಯೆಹೋವನ ದಾನ ಪಾನ ನವದಿಗಳಿಗೆ ಅನುಕೂಲವಾದ ಸುವಾರನು ದಯಪಾಲಿಸಿ ಹೋದನು. ಸಿಯೋನಿನಲ್ಲಿ ಒಂಬೂದಿರಿ, ಉಪವಾಸ ದಿನವನ್ನು ಒತ್ತು ಮಾಡಿರಿ, ಸಂಘವನ್ನು ನೆರವೇರಿಸಿರಿ. ಏನ್ ಮಾಡ್ಬೇಕಂತ? ಸಂಘ ಎದಕ್ಕಂತ ಗೊತ್ತಾ? ಎಲ್ಲಿ ಇಬ್ಬರು ಮೂವರು ಕೂಡ್ಕೊಂಡು ನಮಗೆ ಧ್ಯಾನಿಸ್ತರೋ ಅದೇ ಸಂಘ. ಏನಿಲ್ಲ, ಆತನ ನಾಮದಲ್ಲಿ ಯಾವಾಗಾದ್ರೂ 4 ಜನ ಕೂಡಿ ಬರ್ತವೋ ಅದೇ ಸಂಘ ಅದ. ಆ ಸಂಘದಾಗಿರ್ತಕ್ಕಂಥ ಜನರು ಸಹಜದಾಗಿದ್ದರು ಮಾತ್ರ ದೇವರು ಸಂಪೂರ್ಣವಾಗಿರ್ತಕ್ಕಂಥ ಬಿಡುಗಡೆ ಕೊಡ್ಲಕ್ಕ ಸಾಧ್ಯದ. ಏನಿಲ್ಲ, ಸಂಘವನ್ನು ನೆರವೇರಿಸಿರಿ, ಜನರನ್ನು ಒಟ್ಟಾಗಿ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೈದ್ಯರನ್ನು ಕೂಡಿಸಿರಿ,
ಮಕ್ಕಳನ್ನು ಮಲೆ ಕೂಸುಗಳನ್ನು ಸೇರಿಸಿರಿ. ಮತ್ತೆ ವಧುವರರು ತಮ್ಮ ಕಲ್ಯಾಣ ಮಹಾದಿಂದ ಹೊರಟು ಬರಲಿ ಅಂತ. ಹಿರುಗಳು ಬರಬೇಕು, ಮಕ್ಕಳು ಬರಬೇಕು, ಕಲ್ಯಾಣ ಮಂಟಪದಿಂದ ಮದಿ ಮಕ್ಕಳು ಬರಬೇಕು. ಇಲ್ಲಿ ಕೆಳಗೆ ನೋಡ್ಬೇಕಾದ್ರೆ 17 ಏನದ, ಯೆಹೋವನ ಸೇವಕರಾದ ಯಾಜಕರು ಆಹಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ ನಿನ್ನ ಜನರನ್ನು ಕರುಣಿಸು, ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಲ್ಲಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಯದವರನ್ನು ಗುರಿ ಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮಚ್ಚರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಿದರು. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಎಲ್ಲರ ಕದ್ದು ಬರಬೇಕು. ಅನ್ಯ ಜನರು ಅಡ್ಕಿಸ್ಬಾರ್ದಂತಾರೆ. ದೇವ್ರು ಎಲ್ಲಿ ಅಲ್ಲೇನ ನಿಮ್ಗೆ ಕಾಪಾಡಕ್ಕೆ ಹೊಂಟಿಲ್ಲ ಅಂತ ವಿಷಯ ಅಡ್ಕಿಸ್ಬಾರ್ದಂತ. ಎಲ್ಲಿಯ ಪ್ರವಾದಿ ಪ್ರಾರ್ಥನೆ ಮಾಡಿನಾಗ ಅವರಿಗೆ ಪ್ರಾರ್ಥನೆ ಮಾಡಕ್ ಹಚ್ಚಿನಾಗ ಬಹಳಷ್ಟು ಸಲ ಅಣಕಿಸ್ಯಾರ. ಅವ್ರಿಗೆ ದೇವ್ರು ಮುಕ್ಕೊಟ್ಟಿರ್ಬೇಕು, ನಮ್ ದೇವ್ರು ಎಲ್ಲಿಗಾರ ಹೋಗ್ಲತ್ತಿರ್ಬೇಕು, ನಿಮ್ ದೇವ್ರು ಉಳ್ಳತ್ತಿರ್ಬೇಕು, ಯಾರ ಸರಿ ನಾವು ಮಾತಾಡ್ತಿರ್ಬೇಕು, ಚಂದ ನೀವು ದೇವ್ರಿಗೆ ನಿಮ್ ದೇವ್ರಿಗೆ ಧ್ಯಾನ ಮಾಡ್ರಿ ಅಂತ ಕಿಶನ ಬಹಳಷ್ಟು ಬೇಸರಗೊಳಿಸೋಣ. ಹಂಗ ಉಲ್ಟ ನಮ್ಗ ಯಾರಿಗೆ ಬೇಸರಗೊಳಿಸಲಪ್ಪಲೆ ನಾವು ಎಚ್ಚರವಾಗಿರ್ಬೇಕು. ನಮ್ಮ ದೇವರಿಗೆ ಒಂದ್ಸಲ ಪ್ರಾರ್ಥನೆ ಮಾಡಿದ್ರೆ ಜವಾಬ್ದಾರಪ್ಪಲೆ ಆ ಯೋಗ್ಯತೆ ನಮಗಿರ್ಬೇಕು. ಅವಾಗೆ ನಮ್ಮ ಪ್ರಾರ್ಥನೆಗಳಿಗೆ ವಿಜ್ಞಾಪನೆಗಳು ದೇವ್ರು ಕೇಳಿ ನಮಗ ಅನೇಕರಿಗೆ ಬಿಡುಗಡೆ ಕೊಡ್ತಾರ. ಏನ್ ಕೊಡಲ್ಲ? ಹಲ್ಲೆಲೂಯಾ. ನಿಜವಾಗ್ಲು ಯಜ್ಞ ಎದಕ್ಕಂತಾರಿ? ನಮ್ಮ ಪಾಪ ಪರಿಹಾರ ಆಗ್ಲಕ್ಕ ಯಜ್ಞಗಳು ಅಂದ್ರ ಆಡಾಗ್ಲಿ, ಕುರಿ ಆಗ್ಲಿ, ಹೋತ ಆಗ್ಲಿ, ಹೋರಿ ಆಗ್ಲಿ ಸಂಕಸಿ ಬಲಿ ಕೊಡದೆ. ಬಲಿ ಕೊಟ್ಟಸಿ ಏನ್ ಮಾಡ್ದ ಅಂತಂದ್ರ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನರಿಗೆ ಕೈ ತೊಳಸೋದು, ಊಟ ಮಾಡಿಸೋದು ಬಲಿ ಅರ್ಪಣೆ ಅಂತಂದ್ರ ಅಲ್ಲ. ಈ ರೀತಿಯಾಗಿ ಅನೇಕ ಜನರು ಅನೇಕ ಸ್ಥಳಗಳಲ್ಲಿ ಹೋಗಸಿ ಅಂದ್ರ ಬಲಿಗಳ ಅರ್ಪಣೆ ಮಾಡ್ತಾರ. ಯೆರೂಸಲೇಮ್ ಚರ್ಚ್ನಲ್ಲಿ ಓಪನಿಂಗ್ ಎಷ್ಟು ಕೊಯ್ದಾರಿ ಲೆಕ್ಕ ಇಲ್ಲ. ಲಕ್ಷದ ಗಣತಿ ಕೊಯ್ದಾರ. ಏನು ಸುಮ್ಮನೆ ಸ್ವಲ್ಪ ಕೊಯ್ದು ಬಿಟ್ಟಿಲ್ಲ. ಲಕ್ಷದ ಗಣತಿ ಆಡು, ಕುರಿ, ಹೋರಿ, ಟಗರ ಇವೆಲ್ಲ ಲಕ್ಷದ ಗಣತಿ, ಸಾವಿರಾರು ಗಣತಿ ಕೊಯ್ದು ಅಂತಂದ್ರೆ ದೇವರಿಗೆ ಮಹಿಮೆ ಪಡಿಸಾರ. ಬಲಿ ಅರ್ಪಣೆಗಳು. ಈ ಬಲಿ ಅರ್ಪಣೆ ಮಾಡ್ತಕ್ಕಂತ ಯಾಜಕರನ್ನು ಸಹ ಎಲ್ಲಿಗೆ ಬರ್ಬೇಕಂತ ಅಲ್ಲಿ ನಿಂದಿರ್ಸ್ಬೇಕು. ಅವೆಲ್ಲ ಬಲಿ ಅರ್ಪಣೆ ಮಾಡೋದು, ಹೋಮ ಮಾಡೋದು ಎಲ್ಲ ನಿಲ್ಲಿಸ್ಕಸಿ ಏನ್ ಮಾಡ್ಬೇಕಾಗ್ಯದ? ದೇವರ ಸನ್ನಿಧಾನದಲ್ಲಿ ಬಂದ್ ಕಸಿ ಅಳ್ಬೇಕಾಗ್ಯದ, ಓಡಾಡ್ಬೇಕಾಗ್ಯದ, ಎದೆ ಬಡ್ಕೋಬೇಕಾಗ್ಯದ, ಪಶ್ಚಾತ್ತಾಪ ಪಡಿಬೇಕಾಗ್ಯದ. ಅವಾಗ ಮಾತ್ರ ದೇವರು ವಿಶೇಷಕರವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ಲಕ್ಕ ಸಿದ್ಧವಾಗಿರ. 18 ಏನಂತ? ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕಳುಹಿಸಿ ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಇಗೋ ನಾನು ಧಾನ್ಯ, ದ್ರಾಕ್ಷರಸ, ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ಅವುಗಳಿಂದ ನಿಮಗೆ ತೃಪ್ತಿವಾಗುವುದು. ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನೂ ಗುರಿ ಮಾಡೆನು. ಹಲ್ಲೆಲೂಯಾ. ಅನ್ಯ ಜನರಿಗೆ ಗುರಿ ಆಗದಪ್ಪದೆ ದೇವರು ರಕ್ಷಿಸ್ತಾರ, ಕಾಪಾಡ್ತಾರೆ. ಯಾವಾಗಂದ್ರ ಆತನ ಸನ್ನಿಧಿಯಲ್ಲಿ ಬಂದಿನಾಗ, ಆತಗೆ ನಾವು ಕೂಗಿನಾಗ, ಯಾವಾಗಾದ್ರೂ ನಾವು ಆತಗೂ ಬೇಡುತ್ತೇವೋ ಅವಾಗೆ. ಇಲ್ಲೋದ್ರ ಸಿಗಲಕ್ಕ ಸಾಧ್ಯ ಇಲ್ಲ. ಇದ್ದಿದ್ದೇವ ದೇವ್ರ ಕಡೆ ತಿರುಗೋರು, ದೇವರಿಗೆ ಬೇಡೋರು, ದೇವರಿಗೆ ಅರಿಕೆ ಮಾಡೋರು ಒಂದ್ ವೇಳೆ ಹಾಗಿದ್ದವ್ರು ಮಾತ್ರ ದೇವ್ರು ನಿಜವಾಗ್ಲು ನಮಗ್ ಬಿ ಅವಮಾನ ಆಗ್ಬಿಡಲ್ಲ. ಆತನ ನಾಮಕ್ ಬಿ ಅಪಕೀರ್ತಿಗೆ ಗುರಿ ಆಗಲ್ಲ. ಒಂದ್ ವೇಳೆ ನಾವು ಹಂಗ ಮಾಡಲ್ ಹೋದೇವ್ ಅಂದ್ರ ನಾವು ಬಿ ಅವಮಾನ ಹೊಂದುತ್ತೇವೆ, ದೇವ್ರಿಗೆ ಬಿ ಅವಮಾನ ಪಡಿಸ್ತೇವೆ. ಏನ್ ಪಡಿಸಲು? ನಮ್ಮ ಸ್ವಭಾವ ಸರಿಗಿಲ್ಲ ಇತ್ತು ಅಂದ್ರ ನಮ್ಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ ಅವಮಾನ, ಅಪಕೀರ್ತಿ. ದೇವರಿಗೆ ಅಪಕೀರ್ತಿ ಆಗ್ಬಾರ್ದು ಅಂತ ನಾವು ಏನ್ ಮಾಡ್ಬೇಕಂದ್ರ ನಾವು ಮೊದಲು ಸರಿಗಿರ್ಬೇಕು. ಏನಿಲ್ಲ, ಯಾರ್ದಾರ ಮಕ್ಕಳು ರೋಡಿನ ಮೇಲೆ ವಾಚ್ ಮಾಡತ್ತು, ಹೇಳಿದ ಆಗಾಗ ಮಾಡತ್ತು ಅಂತಂದ್ರ ಏನಂತೀರಿ?
ತಾಯಿ ತಂದೆಗೆ ಯಾಕೆ ಅವಮಾನ ಪಡಿಸತ್ರಿ ಅಂತ, ಬುದ್ಧಿ ಯಾಕೆ ಚಂದ ಕಲಿಸಿಲ್ಲ ಅಂತ ಅಲ್ಲ. ಆ ರೀತಿಯಾಗಿ ನಾವು ಯಾವ್ದಕ್ಕೆ ಬಿ ಹಂತ ಗುರಿ ಆಗಲ್ಲಪ್ಪಲೆ. ನಾವು ನಿಜವಾಗ್ಲೂ ದೇವರ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಸಿದ್ಧವಾಗಿರ್ಬೇಕು. ಮತ್ತೆ 20 ನಾನು ಬಡಗನ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೇಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೋಡನ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವನ ಸಮುದ್ರಕ್ಕೂ ತಳ್ಳಿ ಬಿಡುವೆನು. ಆಹಾ, ಮಹತ್ ಕಾರ್ಯಗಳನ್ನು ಮಾಡಿತು. ಅದರ ಹೆಣಗಳ ದುರ್ವಾಸನೆಯು ಏರುವುದು, ಗಬ್ಬು ನಾರುವುದು. ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. ಭೂಜಂತುಗಳೇ ಅಂಜಬೇಡಿರಿ, ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಲತೆಯು ಸಾರವಂತಾಗಿ ಫಲಿಸುವುದು. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನು ತಕ್ಕ ಹಾಗೆ ನಿಮಗೆ ಕೊಡುವನು. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಅದ್ಭುತವಾದ ಆಶೀರ್ವಾದಗಳು ದೇವರು ನಮ್ಮ ಮುಂದೆ ಇಡ್ತಾರ. ಏನಂತ ಹೇಳ್ತಾರ, ಆದರೆ ಮುಂಭಾಗವನ್ನು ಮೋಡನ ಸಮುದ್ರಕ್ಕೂ ಹಿಂಭಾಗವನ್ನು ಪಡವಣ ಸಮುದ್ರಕ್ಕೂ ತಳ್ಳಿ ಬಿಡುವನು. ನಮ್ಮ ಮೇಲೆ ಬರ್ತಕ್ಕಂಥ ಕೆಲವು ಸಮಸ್ಯೆಗಳಿಂದ ದೇವರು ನಮ್ಮ ಮೇಲೆ ಬರ್ಬಿಡೋದಪ್ಲೆ, ಕಡೆಯಿಂದ ಆ ಕಡೆ ಮಾಡಿರ್ತಾರ, ನಮ್ಮ ಮೇಲೆ ಬರ್ಬಿಡೋದಪ್ಲೆ. ಈ ರೀತಿಯಾಗಿ ಮಾಡಿಕೇಶ ಏನ್ ಮಾಡ್ತಾರಂದ್ರೆ ದೇವರು ನಮ್ಮೆಲ್ಲರಿಗೆ ಕಾಪಾಡಕ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಸಿದ್ಧವಾಗಿದ್ದೆವು ಅಲ್ಲ. ಏನ್ ಮಾಡ್ಬೇಕಂತ 21 ಭೂಮಿಯು ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಏನ್ ಮಾಡ್ತಾರಂತ್ರಿ, ದೇವರು ಮಹತ್ ಕಾರ್ಯಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳುವಾಗ ಏನಂತ 22 ಭೂಜಂತುಗಳೇ ಅಂಜಬೇಡಿರಿ, ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು. ಏನ್ ಬಿಡ್ತದಂತ್ರಿ, ನಾವು ತಪ್ಪುಗಳು ಮಾಡಿದೇವ ಅಂದ್ರ ಭೂಮಿ ಮೇಲ ಎಲ್ಲ ಜಂತುಗಳಿಗೆ ಶಾಪ ಅದ, ನಮಗೂ ಸಹ ಶಾಪಗಳವ. ಇದರಿಂದ ಬಿಡುಗಡೆ ಆಗಲಕ್ಕ ನಾವು ಒಂದ್ ವೇಳೆ ಚಂದಿದ್ದೇವು ಅಂತಂದ್ರ ಅವಾಗ ಮಾತ್ರ ದೇವರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಾರ ಅಲ್ಲ. ಭೂಮಿಗೆ ಏನ್ ಮಾಡ್ತಾರ, ಹೆದರು ಬೇಡಲತ್ತಾರ ಅಲ್ಲ. ಅದ್ಭುತವಾದ ಆಶೀರ್ವಾದಗಳು ಮಹತ್ ಕಾರ್ಯಗಳು ಮಾಡ್ತೇನೆ ಅನ್ನತಾರ. ಅದಕ್ಕಿಂತ ಭೂ ಜಂತುಗಳಿಗೆ ಏನ್ ಹೇಳ್ತಾರ, ಅಂಜಬೇಡ್ರಿ, ಬೆಟ್ಟಗಳಲ್ಲಿ ಅವರಿಗೆ ಬೇಕಾದಂತ ಆಹಾರ ದೇವರು ಬೆಳೆಸ್ತೇನೆ ಹೇಳ್ತಾರ. ಮತ್ತೇನ್ ಹೇಳ್ತಾರ, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷ ಲತೆಯು ಸಾರವತ್ತಾಗಿ ಫಲಿಸುವುದು. ಇದು ನಾವು ನಮ್ಗೆಲ್ಲ ಬೇಕು, ಎಲ್ಲ ಹಣ್ಣುಗಳು ಬೇಕು, ಎಲ್ಲ ಆಹಾರಗಳು ಬೇಕು, ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜಂತುಗಳಿಗೂ ಬೇಕು ಅಲ್ಲ. ಆ ಜಂತು ಎಲ್ಲಕ್ಕ ದೇವರು ಏರ್ಪಾಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಇದು ಈ ರೀತಿಯಾಗಿ ಹೇಳ್ತಾ ಏನಂತ, ಶಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮೂಗರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗರು ಹಿಂಗರು ಮಳೆಗಳನ್ನು ಮೊದಲು ನಂತೆ ನಿಮಗಾಗಿಯೂ ಸುರಿಸುವನು. ಆದಮ ಒಳಗೆ ಸೃಷ್ಟಿ ಮಾಡಿದಾಗ ಎಲ್ಲ ಇಟ್ಟು ಗರಡಿಗೆ ಏನಿದ್ದಿಲ್ಲ, ಮಳೆ ಇದ್ದಿಲ್ಲ, ಮಂಜಿದ್ದಿಲ್ಲ, ತೋಟ ಇತ್ತು, ಹಣ್ಣಿದ್ದು, ಅದ್ಭುತವಾಗಿ ಅದ್ರಾಗ ಅವರು ಆನಂದಿಸ್ತಾ ಇದ್ದಿದ್ರು. ಯಾವಾಗಾದ್ರೂ ತಪ್ಪು ಮಾಡ್ಯಾರು, ಯಾವಾಗಾದ್ರೂ ಪಾಪ ಮಾಡ್ಯಾರು, ಅವಾಗೇನಂತಂದ್ರ ಮಳಿ ಬೀಳೋದು, ಮಂಜು ಬೀಳೋದು ಪ್ರಾರಂಭವಾಯ್ತು. ಅವಾಗೇನಂದ್ರ ಆ ತೋಟದಾಗಿನ ಹೊರಗೆ ಬಂದ ಕಸಿ ಅವಾಗ ಹುಲ್ಲುಗಳು ಬೆಳೆದು ಎಲ್ಲ ಕಾಯಿ ಪಲ್ಯ, ಆ ಪಲ್ಯ ಈ ಪಲ್ಯ ಪ್ರಾರಂಭವಾಗಿದೆ. ಏನು ಇವದೊಂದು ತೋಟದಾಗ ತಯಾರಾಗ್ಯಾವ ಇವೆಲ್ಲ. ಇವದೊಂದು ತೋಟದಾಗ ಇದ್ದಿನಾಗ ಏನ್ ತಿಂದಾರಿ, ಏನ್ ತಿಂದಾರ, ಇವೆಲ್ಲ ತಿಂದಾರ. ಮಳೆ ಬಿದ್ದದ, ಮುಳ್ಳಿದ್ದೀವ ಅಲ್ಲಿ ಅಲ್ಲ. ಈ ರೀತಿಯಾಗಿ ದೇವ್ರ ಸನ್ನಿಧಾನದಲ್ಲಿ
ಈ ರೀತಿಯಾಗಿ ದೇವರು ಕಾರ್ಯ ಜರುಗಿಸ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅನೇಕ ಜನರಿಗೆ ಅಂತರ ಈ ರೀತಿಯಾಗಿ ಹೇಳ್ತಾರೆ. ಮತ್ತೇನಂತ 24 ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೋಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವವು. ಇವ್ರಿಗೆ ಸ್ತೋತ್ರವಾಗಲಿ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ದೇವರು ಕೊಡಲಕ್ಕ ಸಿದ್ಧವಾಗಿರ. ಯಾವಾಗ ಅಂತಂದ್ರ ಯಾವಾಗ ನಾವು ದೇವರಿಗೆ ಅಧೀನವಾಗಿದ್ದು ದೇವರ ಚಿತ್ತದನುಸಾರವಾಗಿ ನಾವು ಜೀವಿಸಲಕ್ಕ ಸಿದ್ಧವಾಗುತ್ತೇವೋ ಅವಾಗ ಮಾತ್ರ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ದೇವರು ನಮ್ಮ ಮಧ್ಯದಾಗ ಬೆಳೆಸ್ತಾರ. ಒಂದ್ ವೇಳೆ ನಮ್ಮ ಮಧ್ಯದಾಗ ದೇವ್ರು ಬೆಳೆಸಲು ಹೋಗೋದಂದ್ರ ನಾವು ಯಾಕಡೆ ಕಡೆ ಹೋಗ್ಬೇಕಾಗ್ತದ, ಏನಿಲ್ಲ. ಆ ರೀತಿಯಾಗಿ ಅವಮಾನಕ್ಕೆ ನಾವು ಗುರಿಯಾಗಲತ್ತೆ. ದೇವ್ರು ಹೇಳ್ತಾರ, ಕಣಗಳಲ್ಲಿ ಗೋಧಿಯು ರಾಶಿ ರಾಶಿ ಆಗಿರುವುದು, ತೋಟಗಳಲ್ಲಿ ದ್ರಾಕ್ಷಾರಸವು ಎಣ್ಣೆ ತುಂಬ ತುಳುಕು. ಎಣ್ಣೆ ಇದು ನಮಗೆಲ್ಲ ಬೇಕು. ದ್ರಾಕ್ಷಾರಸ ಬೇಕು, ಎಣ್ಣೆ ಬೇಕು, ಗೋಧಿ ಬೇಕು, ಎಲ್ಲ ಬೇಕು. ಗೋಧಿ ಬೇಕು. ಗೋಧಿ ಅಂದ್ರೆ ಎಷ್ಟು ಮಂದಿಗೆ ಇಷ್ಟ ಅಲ್ಲ? ಶ್ರೇಷ್ಠವಾಗಿರ್ತಕ್ಕಂಥ ಆಹಾರ ಗೋಧಿ ಅಲ್ಲ. ಆ ರೀತಿಯಾಗಿ ನಾವು ನಮ್ ವ್ಯವಸ್ಥೆ ಮಾಡಕ ದೇವರೇ ಅದ್ಭುತವಾಗಿರ್ತಕ್ಕಂಥ ಸಹಾಯ ಮಾಡ್ತಾರ. ಆ ರೀತಿಯಾಗಿ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಲು ಆ ದೇವರಿಗೆ ಯಾವ ರೀತಿಯಾಗಿ ನಾವು ಕೊಂಡಾಡಬೇಕು ಅದು ನಾವು ಕಲ್ಕೊಂಡ್ರೆ ಮಾತ್ರ ಅದು ಬಹಳ ನಮ್ಗ ಸಹಾಯಕರವಾಗಿರ್ತದ. ಮತ್ತೇನಂತ 28 ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ದೊಡ್ಡ ಮಿಡಿತೆ. 28 ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪತ್ತಗಳನ್ನು ಉಂಟು ಮಾಡುವೆನು. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ದೇವರು ಸನ್ನಿಧಿಯಲ್ಲಿ ಯಾವಾಗಾದ್ರೂ ನಾವು ದೇವರಿಗೆ ಇಷ್ಟ ಪ್ರಕಾರವಾಗಿ ಇರ್ತೀವೋ ಅವಾಗ ಏನ್ ಹೇಳ್ತಾರ, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಯಾವಾಗ ಸುರಿಸಲ, ಯಾವಾಗ ನಾವು ದೇವರಿಗೆ ಅಧೀನವಾಗಿರ್ತೀವೋ ಅವಾಗ ಮಾತ್ರ ಆತನ ಆತ್ಮ ನಮ್ಮೆಲ್ಲರ ಮೇಲೆ ಸುರಿಸ್ತಾರೆ. ಇವತ್ತು ದೇವರು ಪ್ರತಿ ಜಾತಿ ಮನುಷ್ಯರ ಮೇಲೆ ಅಂದ್ರ ಆತನ ಆತ್ಮ ಬರುತ್ತೆ. ಇವತ್ತು ಅನೇಕ ಜನರು ಪ್ರವಾದನೆಗಳು ಹೇಳ್ತಾರೆ, ಅನೇಕ ಜನರು ವಾಣಿಗಳು ಹೇಳ್ತಾರೆ, ಅನೇಕ ಜನರುಗಳು ದರ್ಶನಗಳು ಹೇಳ್ತಾರ. ಅವ್ರು ಹೇಳಿದ ಬಳಿ ಆಗ್ಲತ್ತದ, ಏನಾಗ್ಲತ್ತಿಲ್ಲ, ಆಗ್ಲತ್ತ. ಈ ಕೊನೆ ದಿನದಾಗ ಈ ರೀತಿಯಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತ ಇಲ್ಲರ ಹಿಂಗೆ ಹೇಳ್ತದ 30 ಮತ್ತ ಬೆಂಕಿ ಅದ, ಎಲ್ಲಾನೇ ಅದ. ಅದನ್ನ ತಪ್ಪಿಸ್ಕೊಳಕ್ ಯಾರಿಂದ ಆಯ್ತದ ಯಾರಿಂದ ಗೊತ್ತಿಲ್ಲ. ಅನೇಕ ಸ್ಥಳಗಳಲ್ಲಿ ಭೂಕಂಪಗಳಾಗತ್ತವ, ಅನೇಕ ಸ್ಥಳಗಳಲ್ಲಿ ಜಲಪ್ರಳಯಗಳಾಗತ್ತವ, ಅನೇಕ ಸ್ಥಳಗಳಲ್ಲಿ ಯುದ್ಧಗಳು ಬಿ ಆಗ್ಲತ್ತವ. ಅದನ್ನ ಬಿಡುಗಡೆ ಹೊಂದಲಕ್ಕ ಯಾರಿಂದ ಆಯ್ತದ ಗೊತ್ತಾಗಲ್ಲ ಉಂಟದ. ಇವತ್ತು ನಮಗ್ ನಾವು ಕಾಪಾಡ್ಕೋಬೇಕು, ನಮಗ್ ನಾವು ಚಂದ ಇರ್ಬೇಕಂದ್ರ ನಾವ್ ಎಲ್ಲಿ ಹೋದ್ರು ನಾವು ಸುರಕ್ಷಿತವಾಗಿರ್ತೇವೋ ನಮಗೆ ಅರ್ಥ ಆಗಲ್ಲ ಉಂಟದ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದಿದ್ದೇವೆ. ಒಂದ್ ವೇಳೆ ನಾವು ದೇವರ ಸನ್ನಿಧಿಯಲ್ಲಿ ಹೋದ್ರ, ದೇವರ ಭದ್ರವಾದ ಕಾವಲಿನ ಮೇಲೆ ಇದ್ರು ಮಾತ್ರ ನಾವು ಇರ್ತೀವಿ. ಇಲ್ಲ ಹೋದ್ರ ಇರ್ಲಕ್ಕ ಸಾಧ್ಯ ಇಲ್ಲ. ಏನ್ ಸಾಧ್ಯ ಅದ? ಅಲ್ಲೂಯ್ಯ. ದೇವರಿಗೆ ಬಿಟ್ಟಂತ ಜನರ ಪರಿಸ್ಥಿತಿ ಎಲ್ಲರಿಗೆ ಹಿಂಗದ. ಯಾವಾಗಾದ್ರ ಆ ಹೆಣ್ಮಗಳು ತನ್ನ ಮಗನಿಗೆ ಇಸ್ಕೂಲಾಗ ವ್ಯವಸ್ಥೆ ಆಗಿಲ್ಲ, ಆ ಮಗನಿಗೆ ತನ್ನ ಮನೆಗೆ ಇಟ್ಕೊಂಡು ಕಸಿ ಆ ಹೆಣ್ಮಗಳು ದೇವ್ರ ಕಣ್ಣು ನೋಡ್ಕೊತಾ, ದೇವ್ರಿಗೆ ಕೂಗ್ಕೋತಾ, ಕಣ್ಣೀರು ಸುರಿಸ್ಕೋತ, ವಿಜ್ಞಾಪನೆ ಮಾಡ್ಕೋತ ಆ ಮಗನಿಗೆ ಅವಾಗ ಪ್ರಾರಂಭ ಮಾಡಿ ಹೇಳಂತ ಈ ಕಲ್ಸೋದು. ಯಾವಾಗಾದ್ರ ಆ ಮಗನಿಗೆ ಯಾವ ರೀತಿಯಾಗಿ ಕಲ್ಸ್ ತಗೊಳ್ದ ತನ್ನ ಬಲಿ ಇಟ್ಕೊಂಡು ವ್ಯವಸ್ಥೆ ಮಾಡಲು, ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡಲು, ಅವಾಗ ದಿನನಿತ್ಯ ಆ ವ್ಯಕ್ತಿ ಏನ್ ಮಾಡಿದಂತ ನೆನಪಿನ ಶಕ್ತಿ ಬಂದದ, ರಕ್ತಗಂಧ ಜ್ಞಾನ ಬಂದದ, ಧೈರ್ಯ ಬಂದದ,
ಹೊಸ ಆಲೋಚನೆಗಳು ದೇವರು ಆ ಮಗನಿಗೆ ಕೊಟ್ಟಾರ. ಆ ಮಗನು ಬೆಳೆದ ಕಸಿ ದೊಡ್ಡವಾಗಿ ಏನ್ ಮಾಡ್ಯಾನ ಗೊತ್ತಾ? ಆ ವ್ಯಕ್ತಿ ಬೆಳೆದ ಕಸಿ ದೊಡ್ಡವನಾಗಿ ಏನ್ ಮಾಡ್ಯಾನಂದ್ರ ತಾಯಿ ಪ್ರಾರ್ಥನಾ ಶಕ್ತಿಯಿಂದ, ತಾಯಿ ಮಾಡಿರ್ತಕ್ಕಂಥ ಪ್ರಾರ್ಥನಾ ಮೂಲಕವಾಗಿ ಆ ವ್ಯಕ್ತಿ ಈ ದೇಶದಾಗ ಏನ್ ಮಾಡ್ಯಾನ ಗೊತ್ತಂತಂದ್ರ ಪ್ರತಿಯೊಬ್ಬರಿಗೆ ಆ ವ್ಯಕ್ತಿ ಹೆಸರು ಗೊತ್ತಿರ್ಲಕ್ಕಿಲ್ಲ, ಆ ಹೆಸರು ಆ ಮನುಷ್ಯ ಗೊತ್ತಿರ್ಲಕ್ಕಿಲ್ಲ, ನೋಡಕ್ಕಿಲ್ಲ. ಕರೆ ಆ ವ್ಯಕ್ತಿ ಏನ್ ತಯಾರು ಮಾಡ್ಯಾನಂದ್ರ ಅದ್ಭುತವಾಗಿರ್ತಕ್ಕಂಥ ಈ ಲೋಕದಲ್ಲಿ ಎಲ್ಲರ ಅವಸರಗಳಿಗೆ ಎಲ್ಲರಿಗೂ ಸಮಾಧಾನ ಪಡಿಸಕ ಆ ವ್ಯಕ್ತಿ ಕರೆಂಟ್ ತಯಾರು ಮಾಡಿದ, ಆ ವ್ಯಕ್ತಿ ಲೈಟ್ಗಳು ತಯಾರು ಮಾಡಿದ, ಆ ವ್ಯಕ್ತಿ ಎಲ್ಲಾ ಮಾತನ್ನು ತಯಾರು ಮಾಡಿ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಒಳ್ಳೆ ಹೆಸರು ಪಡ್ಕೊಂಡನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಎದ್ರ ಮೂಲಕವಾಗಿ ಇದು ಗೊತ್ತದ? ಯಾವಾಗಾದ್ರೂ ದೇವರಿಂದ ದೂರ ಆಗ್ಯಾಳೋ ಅವಾಗ ಆಕಿ ಏನ್ ಮಾಡಕ್ ಆಗಿಲ್ಲ. ಯಾವಾಗಾದ್ರೂ ದೇವ್ರ ಪಾದ ಹಿಡ್ಕೊಂಡಳು, ತಾನು ತನ್ನ ಕುಟುಂಬಕ್ಕ ಒಂದು ಉನ್ನತ ಸ್ಥಿತಿ, ಒಂದು ಉನ್ನತ ಒಂದು ಪದವಿಗೆ ನೆನಪೋಗಲಪ್ಪಲೆ ಅವ್ರದ್ದು ಒಳ್ಳೆ ಹೆಸರು ಈ ಲೋಕದಾಗಿರಪ್ಪಲೆ ದೇವ್ರು ಅವ್ರಿಗೆ ಜ್ಞಾನ ಕೊಟ್ಟು ಸಹಾಯ ಮಾಡ್ಯಾರ. ಒಂದ್ ವೇಳೆ ಅವ್ರಿಗೆ ಮಕ್ಕಳು ಹರ ಅಂತ ತಿಳ್ಕೊರಿ, ನಿಜವಾಗ್ಲು ಅವ್ರಿಗೆ ಏನ್ರ ಇವತ್ತು ಕಮ್ಮದ ಅಂತಾರೆ. ಎದ್ರ ಕಡಿದು ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕರೆಂಟ್ ತಯಾರು ಮಾಡಿ ಕಡಿದು, ಆ ಫಾರ್ಮುಲಾ ಕಡಿದು ಇವತ್ತು ಎಷ್ಟೋ ದೊಡ್ಡ ಧನವಂತರ. ಅವ್ರೆಷ್ಟು ದಾನ ಮಾಡಿದ್ರು ಬಿ ಕಡಿಮೆ ಅದ. ಸರಿನೇ ಹೋಗೋದು ಸರಿಯಲ್ದು. ಅವ್ರ ಮೇಲೆ ಕೊಡ್ತಾ ಹೋದ್ರೆ ಬರ್ತಾನೆ ಹೋಯ್ತದ, ಕೊಡ್ತಾ ಹೋದ್ರ ಹಣಿಸ್ತಾ ಹೋದ್ರ ಅದು ಬರ್ತಾನೆ ಹೋಯ್ತದ, ಬಾಯ್ದಾಗಿ ನೀರು ಬಂದಪ್ಪ ಅಲ್ಲ. ಆ ರೀತಿಯಾಗಿ ದೇವರಿಗೆ ಸಮೃದ್ಧಿ ಆಶೀರ್ವಾದ ಮಾಡ್ಯಾರ. ಇವತ್ತು ನಾವು ದೇವರಿಗೆ ಬಿಟ್ಟು ಕಸಿ ನಾವ್ ಏನ್ ಮಾಡ್ಸಕಸ್ತೇವೆ, ದೇವ್ರ ಬಲ್ಲಿದ್ರು ನಾವ್ ಏನ್ ಮಾಡ್ಸಕಸ್ತೇವೆ. ಈ ವಾಕ್ಯ ನಮಗೆ ಅಂತಂದ್ರ ಸಹಾಯ ಮಾಡ್ತದೆ. ಯಾಕಂದ್ರ ನಿಜವಾಗ್ಲೂ ಇಲ್ಲಿ ಏನರ್ಥ, ಯೆಹೋವನು ಇಂತನು ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ಇವತ್ತು ನಾವು ನಿಜವಾಗ್ಲೂ ನಮ್ಮ ಸಮಸ್ಯೆಗಳನ್ನು ಬಿಡುಗಡೆ ಆಗಲಕ್ಕ, ನಮ್ಮ ಆಪತ್ತುಗಳನ್ನು ಬಿಡುಗಡೆ ಆಗಲಕ್ಕ, ನಾವು ರಕ್ಷಣೆ ಹೊಂದಲಕ್ಕ, ನಾವು ನಿತ್ಯ ಜೀವ ಪಡ್ಕೊಳ್ಳಕ್ಕ ಇವತ್ತು ನಿಜವಾಗ್ಲೂ ದೇವ್ರ ಸನ್ನಿಧಿಯಲ್ಲಿ ನಾವು ಅಳರಿ, ಗೋಳಾಡ. ಅವಮಾನ ಹೊಂದಿನವರು ಬೈಬಲ್ದಾಗ ಯಾರ ಹರಾರಿ? ದೇವ್ರ ಪಾದ ಹಿಡಿದು ದೇವ್ರ ಸನ್ನಿಧಿಯಲ್ಲಿ ಬಂದು ಅವಮಾನ ಹೊಂದಿನವರು ಹರ ಅಂತಿದೆ. ಅದ್ಭುತವಾದ ಆಶೀರ್ವಾದಗಳು ಹೊಂದಿನವರ, ಹೆಚ್ಚಾದ ಆಶೀರ್ವಾದಗಳು ಹೊಂದಿನವರ, ಹೆಚ್ಚಾದ ಆಯುಷ್ಕಾಲ ಜೀವಿತ ಜೀವಿಸುವವರಿಗೆ ಯಾರ ಅವಮಾನ ಮಾತ್ರ ಯಾರು ಹೊಂದಿಲ್ಲ ದೇವ್ರ ಸನ್ನಿಧಿಯಲ್ಲಿ. ಮತ್ತು ನಾವು ಸಹ ಹೊಂದಲಿವು. ಇದು ಮಾತ್ರ ಎಲ್ಲರಿಗೆ ನೆನಪಿರಲಿ. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರ. ಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಪ್ರಭಾ ನಿಮ್ಮ ಪಾದ ಸನ್ನಿಧಾನದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈಗ ಪ್ರಭಾ ಅದ್ಭುತವಾಗಿ ಪ್ರಭಾ ಇವರ ಗ್ರಂಥದಲ್ಲಿ 2ನೇ ಅಧ್ಯಾಯ 12ನೇ ವರ್ಷ ಮೊದಲುಗೊಂಡು ಸ್ವಾಮಿ ನೀವು ಮಾತಾಡಿದ್ದಕ್ಕಾಗಿ ವಂದನೆಗಳು. ಹೌದು ದೇವ, ಈ ವಾಕ್ಯವು ನಮ್ಮೆಲ್ಲರಿಗೆ ನೀತಿ ಮಾರ್ಗದಲ್ಲಿ ನಡೆಸಲಿ, ಭಯ ಭಕ್ತದಲ್ಲಿ ನಡೆಸಲಿ. ನಾವೆಲ್ಲರೂ ನಿಮ್ಮ ಕೃಪೆ ಕೆಳಗೆ ಅನೇಕ ಅನೇಕ ಆಶೀರ್ವಾದಗಳು ಕೊಟ್ಟು ಎಲ್ಲ ಅವಮಾನಗಳನ್ನು ಬಿಡುಗಡೆ ಹೊಂದಿ ನಾವೆಲ್ಲರೂ ಸುಖವಾಗಿ ಕ್ಷೇಮವಾಗಿ ಜೀವಿಸುವ ಹಾಗೆ ಪ್ರಭಾ ಇಲ್ಲಿ ಕೂಡಿ ಬಂದಿರತಕ್ಕಂಥ ಮಕ್ಕಳಿಗೂ ನಮ್ಮೆಲ್ಲರಿಗೂ ಪ್ರಭಾ ವಿಶೇಷಕರವಾದ ಆಶೀರ್ವಾದ ಮೂಲಕವಾಗಿ ನಡೆಸ್ತಿರಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಮತ್ತ ಈ